ಎಸ್, ನಮ್ಮ ಜೊತೆ ಇವತ್ತು ಹಾಸ್ಯ ಕಲಾವಿದರಾಗಿರುವಂತಹ ಟೆನ್ನಿಸ್ ಕೃಷ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ತುಂಬ ದಿನಗಳಾದಮೇಲೆ ನಮ್ಮ ಕೈಗೆ ಸಿಕ್ಕಿದ್ದೀರಾ, ಹೇಗಿದ್ದೀರಾ ಸರ್? ತುಂಬ ದಿನಗಳಾದಮೇಲೆ ಏನಿಲ್ಲ, ಈಗೊಂದು 3-4 ತಿಂಗಳ ಹಿಂದೆ ತಮ್ಮ ವಾಹಿನಿಯಲ್ಲಿ ಹೊಸದಾಗಿ ಪ್ರಾರಂಭ ಆಯ್ತಲ್ಲ, ಆಗ ನಾನು ನಿಮ್ಮ ಚಾನಲ್ಗೆ ವಿಶ್ ಮಾಡಿದ್ದೀನಿ. ಹಾಗಾಗಿ ಏನು ಕೃಷ್ಣಗೆ ಏನು ಹೇಳಬೇಕು, ನನಗೆ ಏನು ಪ್ರಶ್ನೆ ಕೇಳುತ್ತೀರಿ ಕೇಳಿ. ಸರ್, ನಿಮ್ಮದು ಅಪ್ಪು ಸರ್ದು ಒಡನಾಟ ಹೇಗಿತ್ತು ಅಂತ, ಯಾಕಂದರೆ ತುಂಬ ಕುತೂಹಲ ಅಭಿಮಾನಿಗಳಿಗಾಗಿರ್ಬೋದು, ನನಗೂ ಕೂಡ ತುಂಬ ಕುತೂಹಲ ಅಂತಲೇ ಅಂದ್ಕೊಳ್ಳಿ. ಹೇಗೆ ಸರ್ ನಿಮ್ಮದು ಅಪ್ಪು ಸರ್ದು? ರಾಜಣ್ಣವ್ರ ಜೊತೆಯಲ್ಲಿ ನಾನು ಜೀವನ ಚೈತ್ರ ಸಿನಿಮಾಕ್ಕೆ ಅವರ ಆಶೀರ್ವಾದ ಪಡೆದು ಅವರ ಜೊತೆ ಅಭಿನಯ ಮಾಡಿದ್ಮೇಲೆ ಬಿಡುವಿಲ್ಲದಾಗೆ ದಿನಕ್ಕೆ 3 ಸಿನಿಮಾಗಳಲ್ಲಿ ನಟಿಸೋವಂಥ ಒಂದು ಭಾಗ್ಯ ಸಿಕ್ಕಿದ್ದು ಅಣ್ಣವರ ಆಶೀರ್ವಾದದಿಂದನೇ. ನಾನು ಯಾವಾಗಲಾದರೂ ಮನೆಗೆ ಬಂದಾಗ ನಾನೇ ಬರಲಿ, ಯಾವುದೇ ಕಲಾವಿದರು ಯಾರೇ ಕಲಾವಿದರು ಬರಲಿ, ಎದ್ದು ನಿಂತು ಮಾತಾಡಿಸೋವಂಥದ್ದು ಮೊದಲು ರಾಜಣ್ಣ ಅವರಿಂದ ನಾನು ನೋಡಿದ್ದು. ಅವರಿಂದ ನಾವೆಲ್ಲ ಕಲ್ತಿದ್ದೀವಿ. ಹಾಗಾಗಿ ನಾನು ಯಾವಾಗಲೇ ಕೂಡ ಎಲ್ಲಿ ಕಾಣಿಸ್ಕೊಂಡ್ರು, ಏನು ನೀವು ಟಿ ವಿಲಿ ಬಂದುಬಿಟ್ರೆ ನಮ್ಮ ಮನೆ ಮಕ್ಕಳಿಗೆಲ್ಲ ಭಾಳ ಆನಂದ ಹೀಗೆ ಹೇಳ್ತಾಯಿದ್ರು. ಗಂಟೆಗಟ್ಟಲೆ ಕೂರಿಸ್ಕೊಂಡು ಮಾತಾಡಿಸ್ತಾಯಿದ್ರು, ಜೊತೆಯಲ್ಲಿ ತಿಂಡಿ ತಿನ್ನಿಸ್ತಾಯಿದ್ರು, ಟೀ ಕಾಫಿ ಏನಾದರೂ ತರಿಸ್ಕೊಡೋರು. ಅವ್ರ ಮನೆಯಲ್ಲೇ ಒಂದು ಸಿನಿಮಾ, ಅವ್ರ ಮನೆ ಮುಂದೆನೇ ಒಂದು ರಾಘಣ್ಣ ಅವರ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದೆ. ಹಾಗಾಗಿ ಅವರ ಶಿವರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ವೀರ ಕನ್ನಡಿಗ ಅದಿರಬೇಕು, ಆ ಚಿತ್ರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವ್ರ ಜೊತೆಯಲ್ಲಿ ನಾನು ಪಾತ್ರ ಮಾಡಬೇಕಾಗಿತ್ತು. ನಾನು ಆಗ ಡೇಟ್ ಇಲ್ಲದೇ ಇರೋದ್ರಿಂದ ನಾನು ಆ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕಾಗಲಿಲ್ಲ. ಹಾಗೆ ಆ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿಬಿಟ್ಟಿದ್ರೆ ಬಹಳ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಗ್ತಾಯಿತ್ತು. ಆದರೆ ತಡವಾದರೂ ಕೂಡ ಆಕಾಶ್ ಸಿನಿಮಾದಲ್ಲಿ ಅವ್ರ ಜೊತೆಲಿ ಒಂದು ಟಿ ಪಾತ್ರ ಗೆಸ್ಟ್ ಅಪಿರಿಯನ್ಸ್ ಆಗಿ ನಾನು ಪಾತ್ರ ಮಾಡಿದೆ. ಚೆನ್ನಾಗಿತ್ತು, ಒಂದೇ ಸೀನ್ ಆಗಿದ್ದರೂ ಭಾಳ ಚೆನ್ನಾಗಿತ್ತು. ಆನಂತರ ಇನ್ನೊಂದು ಸಿನಿಮಾ, ಆ ಸಿನಿಮಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾಜರ್ ಅವ್ರ ಜೊತೆಲಿ ಮಾಡಿದೆ. ಆ ಚಿತ್ರ ನಿರ್ದೇಶಕರು ನನ್ನನ್ನು ಟಿ ವಿಯಲ್ಲಿ ನೋಡಿದ್ರಂತೆ. ನೋಡಿಬಿಟ್ಟು ಈ ಆರ್ಟಿಸ್ಟ್ ನನಗೆ ಬೇಕು, ಯಾವ ಕ್ಯಾರೆಕ್ಟ್ರಿಗೆ ಅಂತ ಡೈರೆಕ್ಟ್ರಿಗೆ ಅಸೋಸಿಯೇಟ್ ಕೇಳಿದ್ದಾರೆ. ನಿಮ್ಗೆ ಯಾಕ್ರಿ ಆ ಕಲಾವಿದರು ಬೇಕು, ನನಗೆ ಕರೆಸಿ ಅಂತಂದರು. ಆವಾಗ ನಾಜರ್ ಅವ್ರ ಜೊತೆಯಲ್ಲಿ ಪರ್ಸ್ನಲ್ಲಾಗಿ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಒಂದು ಕ್ಯಾರೆಕ್ಟರ್ ಹಾಕ್ಸಿದ್ರು. ಆವತ್ತಿನ ದಿವಸ ಪುನೀತ್ ಅವ್ರ ಜೊತೆಯಲ್ಲಿ. ಆಮೇಲೆ ಪವರ್ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರ ಮಾಡಿದೆ. ಇಲ್ಲಿ ದೊಡ್ಡ ಪಾತ್ರ ಇತ್ತು, ಅದೇನೋ ಅವರ ಟೀಮಿನಲ್ಲಿ ಯಾರೋ ಒಬ್ಬರು ರಾಜಕೀಯ ಮಾಡಿ ನನ್ನ ದೊಡ್ಡ ಪಾತ್ರನ ಕಟ್ ಮಾಡಿಸಿ ಒಂದು 4 ಸೀನ್ 3 ಸೀನ್ ಬರೋವಂಥದ್ದು ಅದು ಪಾತ್ರ ಮಾಡಿಸಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟವೂ ಆಯಿತು. ಜಾಸ್ತಿ ದಿನ ಅವ್ರ ಜೊತೆಯಲ್ಲಿ ಕಳಿಬೇಕು ಅಂತ ಆಸೆ ಆಗುತ್ತೆ. ದೊಡ್ಡ ಪಾತ್ರ ಇದ್ದರೆ ತುಂಬ ದಿನ ಇರ್ಬೋದಲ್ಲ ನಾವು. ಆಮೇಲೆ ಒಳ್ಳೆ ಸಂಭಾವನೆಯೂ ಸಿಗುತ್ತೆ. ನಂಬರ್ ಆಫ್ ಡೇಸ್ ಆದರೆ ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಕಲಾವಿದರು ನಮ್ಮಂಥವ್ರು ಇದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ನಾನು ಇದನ್ನೇ ನಂಬ್ಕೊಂಡಿರೋನು. ಹಾಗಾಗಿ ಈ ಏನು ತಲೆಮಾರುಗಳು ಬಂದ್ರಲ್ಲ, ಅದು ಏನೇನು ರಾಜಕೀಯನೋ ನನಗೆ ಗೊತ್ತಿಲ್ಲ, ಕೇಳ್ಪಟ್ಟಿದ್ದೀನಿ. ಅದನ್ನೆಲ್ಲ ಯಾಕೆ ಹೇಳೋದು, ಅದನ್ನು ನಾನು ಸಂದರ್ಶನಗಳಲ್ಲಿ ಹೇಳಿದ್ದೀನಿ. ಆದರೆ ಇವತ್ತಿಗೂ ಕೂಡ ನನ್ನ ಅಭಿಮಾನಿಗಳು ಭಾಳ ನೊಂದ್ಕೊಂಡಿದ್ದಾರೆ. ನೀವು ಪಾತ್ರ ಮಾಡಿ ಇನ್ನೂ ಗಟ್ಟಿಯಾಗಿದ್ದೀರಲ್ಲ, ಯಾಕೆ ಪಾತ್ರ ಮಾಡಲ್ಲ ಅಂತಾರೆ. ಪಾತ್ರ ಮಾಡ್ತಾಯಿದ್ದೀನಿ. ಎಲ್ಲ ಹೊಸ ನಾಯಕ ನಟರ ಚಿತ್ರಗಳಲ್ಲಿ, ಸುಮಾರು ಚಿತ್ರಗಳಲ್ಲಿ ಪಾತ್ರ ಬರ್ತಾನೇ ಇದೆ. ಬಟ್ ಕೆಲವು ಸಿನಿಮಾಗಳು ರಿಲೀಸ್ ಮಾಡೋದು ಭಾಳ ಕಷ್ಟ ಇದೆ ಇವತ್ತು ಅಲ್ವಾ. ಭಾಳ ಕಷ್ಟದಲ್ಲಿ ಲೋ ಬಜೆಟ್ ಸಿನಿಮಾಗಳೇ ಸಿಕ್ಕಾಪಟ್ಟೆ ಮಾಡೋದ್ರಿಂದ ಆ ಸಿನಿಮಾಗಳು ರಿಲೀಸ್ ಆದರೂ ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಹಂಗಾಗಿದೆ. ಇವತ್ತು ನಾನು ಚಾಲೆಂಜ್ ಮಾಡಿದೆ ನಿಮ್ಮ ಮುಂದೆನೇ. ಈಗ ಯಾರೋ ಅಭಿಮಾನಿಗಳು, ಎಲ್ಲಣ್ಣ ಯಾವುದು ಸಿನಿಮಾನೇ ಮಾಡ್ತಾ ಇಲ್ವಲ್ಲ ನೀವು ಅಂದರು. ನಾನು ಈಗ ಸಿನಿಮಾದ ಹೆಸರುಗಳು ಹೇಳ್ತೀನಿ. ಈಗ ರೀಸೆಂಟಾಗಿ ಒಂದು ವಾರದಿಂದ ಸಿನಿಮಾ ರಿಲೀಸ್ ಆಯಿತು, ಲಾಸ್ಟ್ ವೀಕ್ ಶುಕ್ರವಾರ ರಿಲೀಸ್ ಆಯಿತು. ನೋಡಿದ್ರ ನೀವು ಸಿನಿಮಾ ಅಂತಂದೆ, ಇಲ್ಲ ಅಂತಂದರು. ಆಮೇಲೆ ಹೋದ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಯಿತು, ಕೇದಾರನಾಥ್ ಕುರಿ ಫಾರಮ್. ತುಂಬ ಒಳ್ಳೆ ಪಾತ್ರ, ನಂದು ತಂದೆ ಪಾತ್ರ ಮಾಡಿದ್ದೀನಿ ಹೀರೋಯಿನ್ಗೆ. ಅದು ತುಂಬ ಚೆನ್ನಾಗಿತ್ತು ಪಾತ್ರ, ಡಿಸೆಂಟ್ ಪಾತ್ರ, ಕಾಮಿಡಿ ಅಲ್ಲ, ಸೀರಿಯಸ್ ಆದಂಥ ಪಾತ್ರ ಮಾಡಿದ್ದೀನಿ. 2 ವಾರ ಓಡಿದೆ ಪಿಕ್ಚರು. ನೋಡಿದ್ದೀರಾ ಅಂದರೆ ಯಾರೂ ನೋಡಿಲ್ಲ. ಹಿಂಗಾಗಿದೆ. ಯಾಕೆಂದರೆ ಬರೀ ಈಗ ಅಭಿಮಾನಿಗಳು ಎಲ್ಲರೂ ದೊಡ್ಡ ಹೀರೋಗಳ ಸಿನಿಮಾಗಳಷ್ಟೇ ನೋಡೋದು, ಅವ್ರದ್ದಷ್ಟೇ ನೋಡೋದು. ಅಲ್ಲಿ ಅವರವರೇ ಟೀಮ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಪಾಪ ಅದು ಹೀರೋಗಳಿಗೆ ಗೊತ್ತಿರಲ್ಲ. ಅದು
ನಮ್ಮ ನಾಯಕ ನಟ ಶಿವಣ್ಣವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ, ಯಶ್ಗಾಗಲಿ, ಅವರೆಲ್ಲ ನಮ್ಮ ಜೊತೇಲಿ ಅವ್ರ ಜೊತೇಲಿ ನಮ್ಮನ್ನು ಪಾತ್ರ ಮಾಡಿಸೋದಕ್ಕೆ ಇಷ್ಟಪಟ್ಟಿರ್ತಾರೆ, ಪಾತ್ರ ಮಾಡಬೇಕು ಅಂತ. ಆದರೆ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಚಮಚಗಳು, ಇವ್ರುಗಳು ಮಾಡೋ ಕೆಲಸ ಅದು. ಎಲ್ಲರೂ ಅಂತೇಳಲ್ಲ, ಭಾಳ ಜನ ಅಂಥವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ ಪಾಪ. ಕರೆದು ಡೇಟು ಕೇಳ್ತಾರೆ, ಡೇಟ್ ಇದ್ದರೆ ನಾನು ಕೊಡ್ತೀನಿ ಖಂಡಿತ. ಹಂಗಾಗಿ ಆ ಥರ ಆಗಿದೆ. ಇನ್ನು ಮುಂದೆ ಆ ಥರ ಆಗೋದು ಬೇಡ. ಹಿರಿಯ ಕಲಾವಿದರನ್ನ ದಯಮಾಡಿ ಈಗಿನ ಹೀರೋಗಳು ಕರೆಸಿ ಪಾತ್ರ ಮಾಡಿಸ್ಲಿ. ಇಲ್ಲ ಬೇಡವಾ, ನಮಗೆ ಆಗಲ್ವಾ, ಬೇಡ, ನಾವು ಹಳಬರಾದ್ವಾ, ನಮ್ಮ ಮಕ್ಕಳಿಗಾದರೂ ಕೆಲಸ ಕೊಡಲಿ. ನಾನು ಪರಿಚಯ ಮಾಡಿಸಿದ್ದೀನಿ, ನನ್ನ ಮಕ್ಕಳಿಗೆ ಪರಿಚಯ ಮಾಡಿಸಿದ್ದೀನಿ, ಅವ್ರಿಗಾದರೂ ಕೆಲಸ ಕೊಡಲಿ ಅಲ್ವಾ? ಹಾಗೆ ನಿಮ್ಮದು ದೊಡ್ಡಣ್ಣ ಅವ್ರದ್ದು ಕಾಂಬಿನೇಷನು ಎಲ್ರಿಗೂ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ನಿಮ್ದು ಯಾವುದಾದ್ರೂ ಬರ್ಬೋದಾ ದೊಡ್ಡಣ್ಣ ಸರ್ ಜೊತೆ ಫಿಲ್ಮು? ಖಂಡಿತ ಹೇಳೋಕ್ಕಾಗಲ್ಲ, ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬರ್ಬೋದು, ಬಂದರೆ ಈಗ ಆ ಥರ ಟ್ರೆಂಡ್ ಕಡಿಮೆ ಆಗಿದೆ. ಈಗ ಆ ಥರ ಹಾಸ್ಯ ಕಡಿಮೆ ಆಗಿದೆ ಅಂತ ಎಲ್ಲ ಅಭಿಮಾನಿಗಳು ಹೇಳ್ತಿರ್ತಾರೆ. ಆ ಥರ ಹಾಸ್ಯ ಬೇಕು ಅಂತ ಹೇಳ್ತಿರ್ತಾರೆ. ಈಗ ನಿಮ್ಗೆ ಗೊತ್ತಿದೆಯಲ್ಲ ಎಂತೆಂಥ ಹಾಸ್ಯ ಬರ್ತಾಯಿದೆ. ಅದನ್ನು ಕೆಲವು ನೋಡೋದಕ್ಕೂ ಇಷ್ಟಪಡಲ್ಲ. ಒಳ್ಳೆ ಕಲಾವಿದರು, ಅವ್ರ ಹತ್ರ ಎಲ್ಲ ಆ ಥರ ಸನ್ನಿವೇಶಗಳು ನಾವು ನೋಡೋದಕ್ಕೂ ಬೇಜಾರಾಗ್ತದೆ. ಆದರೆ ಜನ ಏನು ಕೇಳ್ತಾರೆ ಅದನ್ನೇ ಇವಾಗ ಮಾಡ್ತಾಯಿದ್ದಾರೆ, ಅದು ತಪ್ಪಲ್ಲ. ಆದರೂ ಹಿಂದಿನ ಒಂದು ಏನು ಸಿನಿಮಾಗಳು ಒಳ್ಳೆ ಸಂದೇಶವನ್ನು ಕೊಡುವಂಥ ಸಿನಿಮಾಗಳು ಬರ್ತಿತ್ತು, ಆ ಥರ ಸಿನಿಮಾಗಳು ಬರಬೇಕು. Ashwavega English News. Coming soon. Your channel, your voice, your trust.